ನೀವು ನೋಡ್ತಾ ಇದ್ರ ಆರ್ಮ್ಯಾಕ್ಸ್ ಕನ್ನಡ. ನನ್ ಸೀಮಾ ಬಂಗಾರಪ್ಪ. 187 ಕೋಟಿ ರೂಪಾಯಿ ಎಸ್ಟಿ ಹಗರಣ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ನಡೆಸಲು ಸಜ್ಜಾಗಿದೆ. ಲಿಂಗಸೂರಿನಿಂದ ಬಳ್ಳಾರಿಯವರೆಗೆ ಸುಮಾರು 7 ದಿನಗಳ ಕಾಲ ನಡೆಯಲಿರುವ ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯ ಹಾಗೂ ಜಿಲ್ಲಾ ನಾಯಕರು, ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಮಂದಿ ಭಾಗಿಯಾಗಲಿದ್ದಾರೆ. ಪಾದಯಾತ್ರೆ ಮಾರ್ಗ ಪರಿಶೀಲನೆಗೆ ಇಂದು ಕಂಪ್ಲಿಗೆ ಕೊಡಚಿ ರಾಜೀವ್ ಅವರು ಭೇಟಿ ನೀಡಲಿದ್ದಾರೆ. ಅಂದ್ರೆ ಪಾದಯಾತ್ರೆ ನಡೆಯೋದು ಕಾಯಂ. ಪಾದಯಾತ್ರೆಯನ್ನ ಮಾಡೇ ಮಾಡ್ತೇವೆ. ಮುಂದಿನ ತೀರ್ಮಾನ ಏನೇ ಇದ್ರು ಅದನ್ನ ಎಷ್ಟನೇ ತಾರೀಕಿಗೆ ಶುರು ಮಾಡ್ತೀರಿ ಸರ್? ಇಲ್ಲಿಂದ ಆರಂಭ ಮಾಡ್ತೀವಿ ಸರ್ ಪಾದಯಾತ್ರೆ. 1ನೇ ತಾರೀಕು ಲಿಂಗಸೂರಿನಿಂದ. ಇಲ್ಲಿ ಕಂಪ್ಲಿಗೆ 7ನೇ ದಿನ ಅಂದ್ರೆ 7ನೇ ತಾರೀಕು. ಇದರಲ್ಲಿ ಪಾದಯಾತ್ರೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ? ಕರ್ನಾಟಕ ರಾಜ್ಯದ ಬಿಜೆಪಿಯ ಎಲ್ಲ ಕೋರ್ ಕಮಿಟಿಯ ಸದಸ್ಯರು, ಎಲ್ಲ ಹಾಲಿ ಮಾಜಿ ಶಾಸಕರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅದಕ್ಕಿಂತ ಹೆಚ್ಚಾಗಿ ಈ ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಈ ರಾಜ್ಯದ ಯಾರೆಲ್ಲ ನೋವು ಪಟ್ಟಿದ್ದಾರೆ, ವಾಲ್ಮೀಕಿ ಸಮಾಜದ ಬಡವರಿಗೆ ಏನು ಅನ್ಯಾಯ ಮಾಡಿದ್ದಕ್ಕೆ ನೋವು ಪಟ್ಟಿದ್ದಾರೆ, ಆ ಎಲ್ಲ ಲಕ್ಷಾಂತರ ಮನಸ್ಸುಗಳು ವಿಜೇಂದ್ರ ಅವರ ಜೊತೆಗೆ ಹೆಜ್ಜೆಯನ್ನ. ಸರ್, ಈಗ ಗಣತಂತ್ರ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಕ್ಕೆ ಪ್ರತಿಪಕ್ಷವಾಗಿ ಬೇಡಿಕೆಯನ್ನ ಇಡುವಂಥದ್ದು ಗಣತಂತ್ರ ನ್ಯಾಯಯುತವಾಗಿ ಅವತ್ತು ಆರೋಪಿಯಾಗಿದ್ರು. ಸನ್ಮಾನ್ಯ ನಾಗೇಂದ್ರ ಅವರು ಮೊದಲ ಬಾರಿ ಸಚಿವರಾಗಿ ರಾಜೀನಾಮೆ ಕೊಟ್ಟಾಗ ಅವ್ರ ಮೇಲೆ ಆರೋಪ ಇತ್ತು. ಈಗಲೂ ಆರೋಪಿನಲ್ಲ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಯಿತು. FIR ಆಗೋದಕ್ಕೆ ಬೇರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಬೇರೆ, ಕನ್ವಿಕ್ಷನ್ ಆಗುವಂತದ್ದು ಬೇರೆ. ಈಗ ಚಾರ್ಜ್ ಶೀಟ್ ಅಲ್ಲಿ ಮಾಡಿದ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಮೇಲ್ನೋಟಕ್ಕೆ ಚಾರ್ಜ್ ಶೀಟ್ ನಲ್ಲೇ ನಮಗೆ ಗೊತ್ತಾಗಿರೋದು ಈ ವಾಲ್ಮೀಕಿ ಹಣದ ನಿಗಮದಿಂದ ಇವರ ಹೆಂಡತಿ ಮಕ್ಕಳು ಟೂರ್ ಮಾಡಿದ್ದಾರೆ ಅಂತ. ಈಗ ಮೇಲ್ನೋಟಕ್ಕೆ ಇಷ್ಟೆಲ್ಲ ಬಂದಿದ್ದಾವೆ, ಇವೆಲ್ಲ ದಾಖಲೆಗಳು ಇದಾವೆ. ಇಷ್ಟೆಲ್ಲ ಇದ್ದಾಗ ಬರೀ FIR ಆದಾಗ ರಾಜೀನಾಮೆ ಕೊಟ್ರಿ, ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಇವ್ರನ್ನ ವಾಪಸ್ ತಗೊಳ್ತೀರಿ ಅಂತ ಹೇಳಿದ್ರೆ ಆ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಮುಂದಿನ ದಿನಗಳಲ್ಲಿ ಈ ಸಮಾಜ ವಿರೋಧ ಪಕ್ಷವನ್ನ ಕ್ಷಮಿಸಬಹುದಾ? ಹಾಗಾಗಿ ಇದನ್ನ ಸರ್ಕಾರದ ಮುಂದೆ ಇಟ್ಟಾಗ ಈ ಬೇಡಿಕೆಗೆ ಸ್ಪಂದಿಸೋದೇ ಇಲ್ಲ, ರಾಜೀನಾಮೆ ಪಡೆಯೋ ಪ್ರಶ್ನೆನೇ ಇಲ್ಲ ಅಂದ್ರೆ ವಾಲ್ಮೀಕಿ ಸಮಾಜಕ್ಕೆ ಮಾಡಿದ ಅನ್ಯಾಯ ಆಗಿ ವಾಲ್ಮೀಕಿ ಸಮಾಜಕ್ಕೆ ನಾನು ಅನ್ಯಾಯ ಮೇಲೆ ಮಾಡುವ ಶೋಷಣೆ, ದಬ್ಬಾಳಿಕೆಯನ್ನ ನಾನು ಡೈಜೆಸ್ಟ್ ಮಾಡ್ಕೊಳ್ಳಬಲ್ಲೆ ಅನ್ನೋ ಮನೋಭಾವ ಸರ್ಕಾರ. ಅದಕ್ಕಾಗಿ ಸದನದ ಒಳಗೆ ಹೋರಾಟ ಮಾಡಬೇಕಾಯ್ತು. ನಮಗೆ ವಿಶ್ವಾಸ ಇತ್ತು ಕೊನೆಗೆ 3 ದಿನ ಇರುವಾಗ ರಾಜೀನಾಮೆ ಪಡೆದುಕೊಳ್ತಾರೆ, 3 ದಿನ ಚರ್ಚೆಗೆ ಅವಕಾಶ ಕೊಡ್ತಾರೆ ಅಂತ. ಆದ್ರೆ 3 ದಿನ ಚರ್ಚೆಗೆ ಅವಕಾಶ ಕೊಡೋದ್ರ ಬದಲು ಸದನವನ್ನ ಅನಿರ್ದಿಷ್ಟ ಕಾಲಕ್ಕೆ ಮುಂದೂಡೋದ್ರ ಮೂಲಕ ಭಂಡತನವನ್ನ ತೋರಿಸಿದೆ. ಹಾಗಾಗಿ ಪಾದಯಾತ್ರೆ. ಸರ್, ಈ ಪಾದಯಾತ್ರೆ 2028ರ ವಿಧಾನಸಭಾ ಕ್ಷೇತ್ರ ಚುನಾವಣೆಗಳಿಗೆ ಇದು ದಿಕ್ಸೂಚಿ ಆಗುತ್ತೆ ಸರ್? ನೋಡಿ ಸರ್, ಜನರ ಸಮಸ್ಯೆಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ, ಆಮೇಲೆ ಸರ್ಕಾರ ಇರಲಿ ಪ್ರತಿಪಕ್ಷ ಇರಲಿ, ಸಮುದಾಯದ ಅಸ್ಮಿತೆಗೆ ಸಂವೇದನಾಶೀಲತೆ ಯಾವ ರಾಜಕೀಯ ಪಕ್ಷದಲ್ಲಿ ಇದೆ ಅನ್ನೋದನ್ನ ಜನ ಗಮನಿಸ್ತಾರೆ. ಹಾಗಾಗಿ ಸಂವೇದನಾ ರಹಿತ ಸರ್ಕಾರ ಅನ್ನೋ ಭಾವನೆ ಈ ಸರ್ಕಾರದ ಬಗ್ಗೆ ಮೂಡ್ತಾ ಇದೆ, ಅಷ್ಟು ಮಾತ್ರ ನಾನು ಹೇಳ್ತೇನೆ. ಈಗ ನಡೆಸತಕ್ಕಂತ ಪಾದಯಾತ್ರೆ ಈಗ ಕಂಪ್ಲಿ ಮೇಲೆ ಹೋಗೋದು, ಇದಕ್ಕೂ ಮುಂಚೆ ತಿರುಗುಪ್ಪ ಅಂತ ಹೇಳಿದ್ರು ಸರ್, ಮತ್ತೆ ಕಂಪ್ಲಿಯಿಂದ ತಿರುಗುಪ್ಪ ಹೋಗ್ತೀರಾ ಇನ್ನು ಪಾದಯಾತ್ರೆ? ಇದು ಸಿರುಗುಪ್ಪದಿಂದ ಗಂಗಾವತಿಯ ಮೂಲಕವಾಗಿ ಕಂಪ್ಲಿಯಿಂದ ನೆಕ್ಸ್ಟ್ ಸಂಡೂರು, ಬಳ್ಳಾರಿ ಈ ಮಾರ್ಗವಾಗಿ ಬರುತ್ತದೆ. ಒಂದು ವೇಳೆ ಈ ಸರ್ಕಾರ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಲ್ಲಿ ತನ್ನ ಮೊಂಡುತನವನ್ನ ತೋರಿಸಿದ್ರೆ ವಾಲ್ಮೀಕಿ ಸಮಾಜ ಈ ಸರ್ಕಾರವನ್ನ ಕೆಲವೇ ದಿನಗಳಲ್ಲಿ ಒಂಟಿಗಾಲ್ನಲ್ಲಿ ನಿಲ್ಸತ್ತೆ. ನಿಮಗೆ ಸಮಾಜದ ಮಧ್ಯದಲ್ಲಿ ಕಾಲಿಡೋದಕ್ಕೆ ಅವಕಾಶ ಕೊಡಲ್ಲ. ಇಷ್ಟು ಮಾತ್ರ ಹೇಳ್ಬೋದು.